ಕಳೆದ ಒಂದು ವರ್ಷದಿಂದ ಸುಮಾರು 120% ರಿಟರ್ನ್ ಕೊಟ್ಟಿರೋ ಈ ಸ್ಟಾಕು ಕೇವಲ ಒಂದೇ ಒಂದು ವಾರದಲ್ಲಿ ವರ್ಷದಿಂದ ಏನೇನು ಮೇಲೋಗಿತ್ತೋ ಎಲ್ಲ ವಾಪಸ್ ಕೆಳಗೆ ಬಂದಿದೆ. ಅಂದರೆ ಒಂದು ವರ್ಷದಿಂದ ನೀವೇನಾದರೂ ಈ ಸ್ಟಾಕಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದು 2,20,000ವರೆಗೂ ಹೋಗಿತ್ತು. ಈಗ ವಾಪಸ್ 1 ಲಕ್ಷಕ್ಕೆ ಬಂದಿದೆ. ಅದು ಕೇವಲ ಈ ಸುದ್ದಿಯಿಂದ. ಆ ಕಂಪ್ನಿ ಯಾವುದು ಅಂದರೆ ಕಲ್ಯಾಣ್ ಜ್ಯುವೆಲರ್ಸ್. ಕಲ್ಯಾಣ್ ಜ್ಯುವೆಲರ್ಸ್ ಮೇಲೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದರು. ನಾನು ಕಲ್ಯಾಣ್ ಜ್ಯುವೆಲರ್ಸ್ನ ಯಾವತ್ತೂ ಫಾಲೋ ಕೂಡ ಮಾಡಿಲ್ಲ, ಕಂಪ್ನಿ ಬಗ್ಗೆ ರಿಸರ್ಚ್ ಕೂಡ ಮಾಡಿರಲಿಲ್ಲ. ಇದರಿಂದ ಆ ಕಂಪ್ನಿ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಯಾವಾಗ ನೀವೆಲ್ಲ ಕಾಮೆಂಟ್ ಮಾಡಿದ್ರಿ ಅವಾಗ ನಾವು ಈ ಕಂಪ್ನಿ ಬಗ್ಗೆ ಹೋಗಿ ಸ್ವಲ್ಪ ನೋಡಿದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ಈ ವಿಷಯದಿಂದ ಈ ಕಂಪ್ನಿ ಶೇರ್ ಪ್ರೈಸು ದಿವಸದಿಂದ ದಿವಸಕ್ಕೂ ಕೆಳಗೆ ಬರ್ತಾ ಇದೆ. ನಾನು ಇವತ್ತು ವಿಡಿಯೋ ಮಾಡೋ ದಿವಸನೂ 4% ಡೌನ್ ಇದೆ. ನೀವು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರಲಿ ಮಾಡ್ದಲೇ ಇರಲಿ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಟಾಕ್ ಮಾರ್ಕೆಟ್ ಏನೇನೆಲ್ಲ ನೋಡಿ ರಿಯಾಕ್ಟ್ ಮಾಡುತ್ತೆ ಅಂತ ಪ್ರತಿ ಒಂದಕ್ಕೂ ನಿಮ್ಗೆ ಐಡಿಯಾ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಸುಮಾರು 2 ವರ್ಷದಿಂದ ವಿಡಿಯೋ ಮಾಡ್ತಿದ್ದೀನಿ. 2 ವರ್ಷದಿಂದ ನಾನು ಹೇಳ್ತಿರೋದು ಒಂದೇ ಒಂದು, ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು, ಟರ್ಮ್ ಇನ್ಶೂರೆನ್ಸ್ ಇರಬೇಕು, ಮತ್ತೆ ಎಮರ್ಜೆನ್ಸಿ ಫಂಡ್ ಇರಬೇಕು ಅಂತ. ಅವಾಗ ಹೇಳಿದಾಗ ತುಂಬ ಜನ ಇಗ್ನೋರ್ ಮಾಡಿರ್ತಾರೆ. ಯಾಕಂದರೆ ಮಾರ್ಕೆಟ್ ಮೇಲೋಗ್ತಾ ಇದ್ರೆ ಎಲ್ಲ ದುಡ್ಡು ತಗೊಂಡು ಮಾರ್ಕೆಟಲ್ಲಿ ಹಾಕ್ತಾರೆ, ಮಾರ್ಕೆಟ್ ಹಿಂಗೆ ಮೇಲೋಗುತ್ತೆ ಅಂತ. ಯಾವಾಗ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅವಾಗ ಗೊತ್ತಾಗುತ್ತೆ ಅವರಿಗೆ ದುಡ್ಡಿನ ಅವಶ್ಯಕತೆ ಏನು ಅಂತ. ಅದಕ್ಕೇನೆ ನಿಮಗೆ ಒಂದು ವರ್ಷದೊಳಗೆ ಏನೇನು ದುಡ್ಡು ಬೇಕಾಗಿರುತ್ತಲ್ಲ ಅಂತ ದುಡ್ಡನ್ನ ನೀವು ಮಾರ್ಕೆಟಲ್ಲಿ ಹಾಕ್ಲೇಬಾರ್ದು. ಯಾಕಂದರೆ ನೀವು ಮಾರ್ಕೆಟಲ್ಲಿ ಹಾಕಿ ಮಾರ್ಕೆಟ್ ಏನಾದರೂ ಕೆಳಗೆ ಬಂದರೆ ಆ ದುಡ್ಡನ್ನ ತೆಗೆಯಕ್ಕೆ ಹೋದಾಗ ನೀವು ಲಾಸ್ ಆಗುತ್ತೆ. ಲಾಸ್ ಅಂದರೆ ಏನು ಹೇಳಿ, ಸೆಲ್ ಮಾಡಿದ್ರೆ ತಾನೇ ಲಾಸು, ಹಂಗೆ ಬಿಟ್ಟಿದ್ರೆ ಮೇಲೆ ಹೋಗ್ತಿತ್ತು. ಅದಕ್ಕೇನೆ ನಿಮ್ಮ ಹತ್ರ ಒಂದು ಸಪ್ರೇಟ್ ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು. ಆಗ ನೀವು ಮಾರ್ಕೆಟ್ ಮೇಲೋಗ್ಲಿ ಕೆಳಗೆ ಬರಲಿ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದರೆ ನಿಮ್ಮ ಹತ್ರ ಬೇರೆ ಖರ್ಚು ಮಾಡೋಕ್ಕೆ ದುಡ್ಡಿದೆ. ಇಂಥ ದುಡ್ಡನ್ನ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇಡ್ದಲ್ಲೇ FD-ನಲ್ಲಿ ಇಡಬೇಕು. ಬಟ್ FD-ನಲ್ಲೂ ಕಮ್ಮಿ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಒಂದೊಂದು ಬ್ಯಾಂಕ್ ಇದಾವೆ ಅಪ್ ಟು 9 to 9.5% ರಿಟರ್ನ್ ಕೊಡ್ತವೆ. ಬಟ್ 9 to 9.5% ರಿಟರ್ನ್ ಕೊಡೋ ಬ್ಯಾಂಕ್ಗಳು ರಿಸ್ಕಿ ಆಗಿರುತ್ತಲ್ಲ ಅಂತ ನೀವು ಕೇಳ್ಬೋದು. ಹೌದು, ರಿಸ್ಕಿ ಆಗಿರುತ್ತೆ. ಆದರೆ ಈ ಬ್ಯಾಂಕ್ಗಳು RBI ಅಂಡರ್ ಬರೋದ್ರಿಂದ ನೀವು ಇಡೋ ದುಡ್ಡಿಗೆ 5 ಲಕ್ಷದವರೆಗೂ RBI ಇನ್ಶೂರೆನ್ಸ್ ಕೊಡುತ್ತೆ. ಅದು DICGC ಅಡಿಯಲ್ಲಿ. ಅದು SBI-ನಲ್ಲೂ ಸೇಮೇನೆ, HDFC-ನಲ್ಲೂ ಸೇಮೇನೆ, ಎಲ್ಲದರಲ್ಲೂ RBI 5 ಲಕ್ಷ ಇನ್ಶೂರೆನ್ಸ್ ಕೊಡುತ್ತೆ. ಆಗ 5 ಲಕ್ಷಕ್ಕೆ ಏನಾದರೂ ಆದರೂ ಕೂಡ ಬ್ಯಾಂಕ್ ನನಗೆ ಸೆಕ್ಯೂರ್ ಮಾಡುತ್ತೆ. ಈಗ ಇಂಥ ಬ್ಯಾಂಕು ಯಾವುದು 9% ಕೊಡುತ್ತೆ, 8% ಕೊಡುತ್ತೆ ಅಂತ ಹುಡ್ಕೊಂಡು ಹೋಗೋದು ಕಷ್ಟ. ಅಲ್ಲೋಗಿ ಅಕೌಂಟ್ ಓಪನ್ ಮಾಡಬೇಕು, ಇದೊಂದು ಸಪ್ರೇಟ್ ಪ್ರೋಸೆಸ್ಸು. ಅದಕ್ಕೆ ನಾನೊಂದು ಆ್ಯಪ್ ಸಜೆಸ್ಟ್ ಮಾಡ್ತೀನಿ. ಇದು ಹೆಸರು ಸ್ಟೇಬಲ್ ಮನಿ ಅಂತ. ನೀವು ಈ ಆ್ಯಪ್ ಥ್ರೂ ಸುಮಾರು 200 ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗುತ್ತೆ ಹೊರತು ಈ ಆ್ಯಪಲ್ಲಿ ಉಳ್ಕೊಳಲ್ಲ. ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಈಸಿ, ವಾಪಸ್ ತಗೊಳೋದು ಈಸಿನೇ. ಕೇವಲ 1,000 ರೂಪಾಯಿಂದನೂ ನೀವು FD ಸ್ಟಾರ್ಟ್ ಮಾಡ್ಬೋದು. ಈ ಅಪ್ಲಿಕೇಶನ್ನ ಸುಮಾರು 12 ಲಕ್ಷ ಜನ ಟ್ರಸ್ಟ್ ಮಾಡಿದ್ದಾರೆ. ನೀವು ಏನಾದರೂ ಬ್ಯಾಂಕಲ್ಲಿ FD ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಆ್ಯಕ್ಚುಲಿ ಈ ಕಲ್ಯಾಣ್ ಜ್ಯುವೆಲರ್ಸ್ ಏನು ಮಾಡುತ್ತೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಶಿವರಾಜ್ ಕುಮಾರ್, ಅಮಿತಾಬ್ ಬಚ್ಚನ್ ಬಂದ್ಬಿಟ್ಟು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಗೊತ್ತೇ ಇರುತ್ತೆ ಕಲ್ಯಾಣ್ ಜ್ಯುವೆಲರ್ಸ್ ಏನು ಮಾಡೋದು ಅಂತ. ಹೆಸರಲ್ಲೇ ಜ್ಯುವೆಲರ್ಸ್ ಇದೆ. ಅಂದರೆ ಆಭರಣಗಳನ್ನ ಸೆಲ್ ಮಾಡುತ್ತೆ. ಮದುವೆ ಆಭರಣಗಳು ಇರ್ಬೋದು, ಡೈಲಿ ವೇರ್ ಆಭರಣಗಳು ಇರ್ಬೋದು, ಇದನ್ನು ಸೆಲ್ ಮಾಡುತ್ತೆ. ಇವ್ರದ್ದು ಮೇನ್ ಫೋಕಸ್ ಬಂದ್ಬಿಟ್ಟು ಸೌತ್ ಇಂಡಿಯಾದಲ್ಲಿದೆ. ಇವರು ಟೈಟನ್ ಥರ ನ್ಯಾಷನಲ್ ಕಂಪ್ನಿ ಅಲ್ಲ. ಟೈಟನ್ ಎಲ್ಲ ಕಡೆ ಪ್ರೆಸೆನ್ಸ್ ಇದೆ, ಇವ್ರದ್ದು ಸೌತಲ್ಲಿ ಮಾತ್ರ ಪ್ರೆಸೆನ್ಸ್ ಇದೆ. ಎಲ್ಲ ಜ್ಯುವೆಲರ್ಸ್ ಕಂಪ್ನಿಗಳು ಅಷ್ಟೇ, ಅವ್ರದ್ದು ಒಂದೊಂದು ಕಡೆ ಮಾತ್ರ ಜಾಸ್ತಿ ಪ್ರೆಸೆನ್ಸ್ ಇರುತ್ತೆ. ನೀವು ಮಲ್ಬಾರು ಇವನ್ನೆಲ್ಲ ನೋಡಿದ್ರೆ ಈಗ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಇದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಮಾತ್ರ ಇದೆ, ಬಿಟ್ಟು ಬೇರೆ ಕಡೆ ಎಲ್ಲೂ ಇಲ್ಲ. ಕಲ್ಯಾಣ್ ಜ್ಯುವೆಲರ್ಸ್ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲಿದೆ, ತಮಿಳ್ನಾಡಲ್ಲಿದೆ. ತಮಿಳ್ನಾಡಲ್ಲಿ ಅವಾಗಲೇ ಬೇರೆ ಬೇರೆ ಜ್ಯುವೆಲರ್ಸ್ ಫೇಮಸ್, ತಂಗಮೈಲು, PNG ಈ ಥರ ಬೇರೆ ಬೇರೆ ಇದ್ದಾವೆ. ಅಂದರೆ ಈ ಜ್ಯುವೆಲರ್ಸ್ ಕಂಪ್ನಿಗಳು ರೀಜನ್ ವೈಸು ಫೇಮಸ್ ಆಗಿರ್ತವೆ. ಆ ರೀಜನಲ್ಲಿ ಇವರೇ ಕಿಂಗ್ ಆಗಿರ್ತಾರೆ. ಇವ್ರನ್ನ ಬೀಟ್ ಮಾಡೋದು ಕಷ್ಟ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಹೆಸರು ತುಂಬ ಚೆನ್ನಾಗಿದೆ. ಅದೇ ನೀವು ನಾರ್ತ್ ಕಡೆ ಹೋದರೆ ನಾರ್ತಲ್ಲಿ ಸೆನ್ಕೋ ಇದೆ, ಬೇರೆ ಬೇರೆ ಜ್ಯುವೆಲರ್ಸ್ ಅಲ್ಲೂ ಫೇಮಸ್ ಇದ್ದಾರೆ. ಬಟ್ ಟೈಟಾನ್ ಮಾತ್ರ ಎಂಟೈರ್ ಇಂಡಿಯಾದಲ್ಲೇ ಟೈಟಾನ್ ಹೆಸರು ಗೊತ್ತಿದೆ, ತನಿಷ್ಕ್ ಅಂತ. ಅದೇ ರೀತಿ ಒಂದು ಬಿಸ್ನೆಸ್ಸನ್ನೇ ಕಲ್ಯಾಣ್ ಜ್ಯುವೆಲರ್ಸ್ ಮಾಡ್ತಾ ಇರೋದು. ಇದರಲ್ಲಿ ಫ್ಯೂಚರಲ್ಲಿ ಗ್ರೋತ್ ಏನಕ್ಕಾಗುತ್ತೆ, ಯಾಕೆ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ, ಜ್ಯುವೆಲರ್ಸ್ ಬಂದ್ಬಿಟ್ಟು ಇಷ್ಟು ದಿವಸ ಅನ್ಆರ್ಗನೈಸ್ಡ್ ಇತ್ತು. ಅನ್ಆರ್ಗನೈಸ್ಡ್ ಅಂದರೆ ನಾರ್ಮಲಿ ನಿಮ್ಮ ಸೇಟುಗಳು, ಶೆಟ್ರು, ಆಚಾರ್ರು ಇವರೆಲ್ಲರೂ ಜ್ಯುವೆಲರಿ ಶಾಪ್ನ ನಡೆಸ್ತಿದ್ರು. ಈಗ ಏನಾಗ್ತಾ ಇದೆ, ಬ್ರ್ಯಾಂಡ್ಗಳು ಬಂದು ಇವ್ರು ಮಾರ್ಕೆಟ್ ಶೇರ್ನ ಕಿತ್ಕೊಂತಿದ್ದಾವೆ. ಯಾಕಂದರೆ ಅಲ್ಲಿ ಪ್ಯೂರಿಟಿದು ಪ್ರಾಬ್ಲಮ್ ಇದೆ ಅಂತ. ಪ್ಯೂರಿಟಿದು ಪ್ರಾಬ್ಲಮ್ ಆಗಿ ಈಗ ತುಂಬ ಜನ ಟ್ರಸ್ಟ್ಗೋಸ್ಕರ ಬ್ರ್ಯಾಂಡಿಂದೇ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಅನ್ಆರ್ಗನೈಸ್ಡು ಆರ್ಗನೈಸ್ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ ಗ್ರೋ ಆಗ್ತಾ ಇದೆ. ಇದೇ ರೀತಿಯೇ ಕಲ್ಯಾಣ್ ಜ್ಯುವೆಲರ್ಸ್ ಶೇರ್ ಪ್ರೈಸು ಕೇವಲ 60-65 ರೂಪಾಯಿ ಇದ್ದಿದ್ದು 700 ರೂಪಾಯಿ ಹೋಗಿತ್ತು ಕೇವಲ 3-4 ವರ್ಷದಲ್ಲಿ. ಇವಾಗ ನೋಡಿದ್ರೆ ಈ ಶೇರ್ ಪ್ರೈಸು ಕೆಳಗೆ ಬೀಳ್ತಾ ಇದೆ. ಇದಕ್ಕೆ ಮೊದಲನೇ ಕಾರಣ ಏನು ಅಂದರೆ ಸೋಷಿಯಲ್ ಮೀಡಿಯಾಯಿಂದನೇ ಈ ಕಂಪ್ನಿಯ ಶೇರ್ ಪ್ರೈಸು ಸುಮಾರು 45% ಬಿದ್ದಿದೆ. ಅಂದರೆ ಈ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಇದ್ದಿದ್ದು ಆಲ್ಮೋಸ್ಟ್ 75 to 80,000 crores. 80,000 ಕೋಟಿ ಇದ್ದಿದ್ದು ಈಗ 45,000 ಕೋಟಿ ಆಗಿದೆ. ಅಂದರೆ 35,000 ಕೋಟಿಯಷ್ಟು ವ್ಯಾಲ್ಯೂ ಕೆಳಗೆ ಬಂದಿದೆ. ಕಾರಣ ಸೋಷಿಯಲ್ ಮೀಡಿಯಾ. ಅದರಲ್ಲಿ ಮೊದಲನೇ ರೀಸನ್ನೇ ಒಂದು ಫಂಡ್ ಹೌಸ್, ಮೋತಿಲಾಲ್ ಓಸ್ವಾಲ್ದು ಒಂದು ಫಂಡ್ ಇದೆ, ಮಿಡ್ ಕ್ಯಾಪ್ ಫಂಡ್ ಅಂತ. ಈ ಫಂಡ್ನವ್ರಿಗೆ ಕಲ್ಯಾಣ್ ಜ್ಯುವೆಲರ್ಸ್ ಅವರು ಲಂಚ ಕೊಟ್ಟಿದ್ದಾರೆ ಅವ್ರ ಶೇರ್ನ ಬೈ ಮಾಡಲಿ ಅಂತ. ಯಾಕಂದರೆ ಕಲ್ಯಾಣ್ ಜ್ಯುವೆಲರ್ಸ್ ಶೇರ್ಸು ಮೇಲೋದ್ರೆ ಅವಾಗ ಏನು ಆಗುತ್ತೆ ಹೇಳಿ, ಓನರ್ ಆ ಶೇರ್ನ ತಗೊಂಡೋಗಿ ಪ್ಲೆಡ್ಜ್ ಮಾಡ್ತಾನೆ, ಅಡ ಇಡ್ತಾನೆ.
ಅಡ ಇಟ್ಟು ಅದರಿಂದ ಲೋನ್ ತಗೊಳ್ತಾನೆ. ಅದಕ್ಕೋಸ್ಕರ ಕಲ್ಯಾಣ್ ಜ್ಯುವೆಲರ್ಸ್ ಶೇರ್ಸ್ನ ಮೇಲ್ ತಗೊಂಡು ಹೋಗೋಕ್ಕೆ ಮೋತಿಲಾಲ್ ಓಸ್ವಾಲ್ಗೆ ಅವ್ರು ಲಂಚ ಕೊಟ್ಟಿದ್ದಾರೆ ಅಂತ ಒಂದು ಅಲಿಗೇಷನ್ ಇದೆ. ಇದು ಅಲಿಗೇಷನ್ ಅಷ್ಟೇ, ಇದನ್ನು ಪ್ರೂವ್ ಆಗಿಲ್ಲ. ಆಮೇಲೆ ಇದನ್ನು ಖುದ್ದು ಮೋತಿಲಾಲು ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ಅವರೇ ಅಲ್ಲಗೆಳೆದಿದ್ದಾರೆ. ಅವ್ರು ಅದನ್ನು ಒಪ್ಕೊಂತ ಇಲ್ಲ, ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ರೀಸನ್ನು. ಆಮೇಲೆ ನಿಮಗೆ ಎಷ್ಟೋ ಸಲ ಕನ್ಸಿರುತ್ತೆ ನೀವು ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಿರ್ತೀರ. ಯಾಕಂದರೆ ಲಾಸ್ಟ್ 5 ಇಯರ್ಸಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋ ಫಂಡ್ ಅದೇನೆ. ಅದನ್ನು ನೋಡ್ಬಿಟ್ಟು ನೀವು ಗಾಬರಿ ಆಗಬೇಡಿ. ನನಗೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಸರ್ ಮೋತಿಲಾಲಲ್ಲಿ ಹಿಂಗೆ ಮಾಡ್ತಿದಾರಲ್ಲ, ಇದಕ್ಕೆ ಏನು ಮಾಡಬೇಕು, ಇದನ್ನ ಹೆಂಗೆ ನಂಬಬೇಕು, ಮ್ಯೂಚುವಲ್ ಫಂಡ್ನ ಹೆಂಗೆ ನಂಬಬೇಕು ಅಂತ ಕೇಳ್ತಿದ್ರು. ತಲೆ ಕೆಡಿಸ್ಕೊಂಬೇಡಿ. ಯಾಕಂದರೆ ಒಂದು ಫಂಡ್ ಹೌಸು ಮ್ಯೂಚುವಲ್ ಫಂಡ್ ಬಿಟ್ಟು ಯಾವುದು 1-2 ಸ್ಟಾಕ್ನ ಬೈ ಮಾಡಿರಲ್ಲ. ಅದರಲ್ಲಿ 25ರಿಂದ 40 ಸ್ಟಾಕ್ಸ್ ಇರ್ತವೆ. ಯಾವುದೋ ಒಂದು ಸ್ಟಾಕ್ ಈ ಥರ ಆಗಿದೆ ಅಂದ ತಕ್ಷಣ ಫಂಡ್ಗೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಅಷ್ಟು ಸುಲಭವಾಗಿ ಯಾರು ಈ ಥರ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಸೆಬಿ ರೆಗ್ಯುಲೇಟೆಡ್. ಈಗ ಹೆಂಗೆ ಗೊತ್ತಾಯ್ತು ಇದು? ಅಕಸ್ಮಾತ್ ಗೊತ್ತಾಯಿತು ಅಂದ್ಕೊಳ್ಳಿ, ಹೆಂಗೆ ಗೊತ್ತಾಗುತ್ತೆ ಹೇಳಿ? ಸೆಬಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಾನೇ ಗೊತ್ತಾಗಿರುತ್ತೆ. ಸೆಬಿಗೆಲ್ಲ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಪದೇ ಯಾಕೆ ಅದಾಗ್ತಾ ಇದೆ, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಾ ಇದೆ, ಕಲ್ಯಾಣ್ ಜ್ಯುವೆಲರ್ಸ್ ಕಡೆಯಿಂದ ಇವ್ರಿಗೆ ಹೆಂಗೆ ದುಡ್ಡು ಹೋಗ್ತಾ ಇದೆ. ಇವ್ರ ಬುದ್ಧಿವಂತರಿರ್ಬೋದು, ಇವ್ರ ಸಂಬಂಧಿಕರ ಕೈಯಲ್ಲಿ ಇವ್ರ ಕೈಯಲ್ಲಿ ದುಡ್ಡು ಹಾಕ್ಸೋದು, ಬೇನಾಮಿ ಕೈಯಲ್ಲಿ ಮಾಡಿಸ್ಬೋದು. ಆದರೆ ಪ್ರತಿಯೊಂದು ಗೊತ್ತಾಗುತ್ತೆ. ಯಾಕಂದರೆ ದೊಡ್ಡ ಅಮೌಂಟ್ ಅಲ್ಲ ಅದು. 100 ಕೋಟಿ 200 ಕೋಟಿನಲ್ಲಿ ವ್ಯಾಲ್ಯೂನಲ್ಲಾಗುತ್ತೆ. ಈ ಫಂಡ್ ಮ್ಯಾನೇಜರ್ ಸಂಬಳನೇ 6-7 ಕೋಟಿ ಇರುತ್ತೆ. ಇವ್ರಿಗೆ 100 ಕೋಟಿ ಎಲ್ಲಿಂದ ಬಂತು, ಇವ್ರ ಫ್ಯಾಮಿಲಿನವ್ರಿಗೆ 100 ಕೋಟಿ ಎಲ್ಲಿಂದ ಬಂತು, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಯಾರೂ ಅಷ್ಟು ಸುಲಭವಾಗಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಆಕ್ಸಿಸ್ತು ಒಂದ್ಸಲ ಇದೇ ಥರ ಆಗಿತ್ತು. ಅದಾದಮೇಲಿಂದ ಅಷ್ಟೆಲ್ಲ ನೋಡಿ ಕೂಡ ಮತ್ತೆ ಯಾರು ಈ ಥರ ಟ್ರೈ ಮಾಡೋಕ್ಕೆ ಹೋಗ್ತಾರೆ? ನನ್ನ ಪ್ರಕಾರ ಇದು ಸುಳ್ಳೇ ಆಗಿರುತ್ತೆ. ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ ನಿಜನ ಸುಳ್ಳು ಅಂತ. ಬಟ್ ಇದು ರೂಮರ್ಸ್ ಅಂತೂ ಬಂದಿರೋದು ನಿಜ. ರೂಮರ್ಸು ಮಾರ್ಕೆಟಲ್ಲಿ ಹರಿದಾಡ್ತಾ ಇದೆ. ಇದು ನ್ಯೂಸ್ ಯಾವಾಗ ಬಂತೋ ಹಿಂದಿಂದೇನೆ ಈ ಕಂಪ್ನಿಗೆ ನೆಗೆಟಿವ್ ನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎರಡನೇ ಬ್ಯಾಡ್ ನ್ಯೂಸ್ ಏನಂದರೆ, ಈ ಕಂಪ್ನಿ ತನ್ನ ಸೇಲ್ಸ್ನ ಇನ್ಫ್ಲೇಟ್ ಮಾಡ್ತಾ ಇದೆ, ಸುಮ್ಮನೆ ರಾಂಗ್ ತೋರಿಸ್ತಾ ಇದೆ ಅಂತ IT ನವ್ರು ಬಂದ್ಬಿಟ್ಟು ಇವ್ರನ್ನ ರೈಡ್ ಮಾಡಿದಾರಂತೆ. ಇದಂತೂ ಕಂಪ್ಲೀಟ್ಲಿ ಬ್ಲಂಡರ್ ನ್ಯೂಸ್ ಇರುತ್ತೆ. ಯಾಕಂದರೆ IT ನವ್ರು ಬಂದುಬಿಟ್ಟು ಓವರ್ ಇನ್ಫ್ಲೇಟ್ ಮಾಡಿದ್ಯಾ, ಜಾಸ್ತಿ ರಿಟರ್ನ್ ತೋರಿಸ್ತಿದ್ಯಾ ಅಂತ ಬಂದು ಯಾವತ್ತೂ ರೈಡ್ ಮಾಡಲ್ಲ. ಅದು ಬಂದ್ಬಿಟ್ಟು ED ಮಾಡಬೇಕು, ಇಲ್ಲ ಸೆಬಿ ಕಂಪ್ಲೇಂಟ್ ಕೊಡಬೇಕು EDಗೆ. ಆಮೇಲೆ ಬಂದ್ಬಿಟ್ಟು ED ಎಂಟ್ರಿ ಆಗುತ್ತೆ. ಅಲ್ಲಿವರೆಗೂ IT ಎಂಟ್ರಿ ಆಗೋಕ್ಕಾಗಲ್ಲ. ಯಾಕಂದರೆ ಈಗ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ಈ ಕಂಪ್ನಿ ವರ್ಷಕ್ಕೆ 1 ಕೋಟಿ ರೂಪಾಯಿ ಹೊರತು ಸೇಲ್ ಮಾಡ್ತಾ ಇದೆ. ಅದರಲ್ಲಿ ನಾವು ಕಾಕ್ಸ್ ಅಂತ ಕರಿತೀವಿ. ಕಾಕ್ಸ್ ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ. ಅಂದರೆ ಆ 1 ಕೋಟಿನಲ್ಲಿ 1 ಕೋಟಿ ಸೇಲ್ ಮಾಡೋಕ್ಕೆ ಇವ್ರದ್ದೊಂದು ಪ್ರಾಡಕ್ಟ್ ತಂದಿರಬೇಕಾ, ಗೂಡ್ಸ್ ತಂದಿರಬೇಕಾ? ಆ ಗೂಡ್ಸ್ ತಂದ್ಬಿಟ್ಟು ಇವರು ಜ್ಯುವೆಲರಿ ಮಾಡಿ ಸೇಲ್ ಮಾಡಿರ್ತಾರ. ಅದನ್ನು ತಗೊಂಬಂದು ಸೇಲ್ ಮಾಡೋಕ್ಕೆ ಆ ದುಡ್ಡು ಎಷ್ಟು ಕಾಸ್ಟ್ ಆಗಿದೆ ಅಂತ. ಈಗ 1 ಕೋಟಿನಲ್ಲಿ ಆ ಕಾಸ್ಟ್ ಆಫ್ ಗೂಡ್ಸ್ ಬಂದ್ಬಿಟ್ಟು 60 ಲಕ್ಷ ಇದೆ ಅಂದ್ಕೊಳ್ಳಿ. ಉಳಿದಿದ್ದು ಎಷ್ಟು ಹೇಳಿ? 40 ಲಕ್ಷನಾ? ಈ 40 ಲಕ್ಷಕ್ಕೆ ಇವರು ಟ್ಯಾಕ್ಸ್ ಕಟ್ಟಬೇಕು. ಬೇರೆ ಡಿಪ್ರಿಸಿಯೇಷನ್, ಅಮೋಟೈಸೇಷನ್ ಅಂತೆಲ್ಲ ಬರುತ್ತೆ. ಸುಮ್ಮನೆ ಅಂದ್ಕೊಳ್ಳಿ 40 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಇವರೇನೋ ಈ ನಂಬರ್ನ ಇನ್ಫ್ಲೇಟ್ ಮಾಡಿದ್ರೆ, ನಂಬರ್ ಇನ್ಫ್ಲೇಟ್ ಅಂದರೆ ಈಗ ಏನಾದರೂ 1 ಕೋಟಿ ಸೇಲ್ ಆಗಿರೋ ಜಾಗದಲ್ಲಿ ಇವರು ಇಲ್ಲ 1 ಕೋಟಿ 20 ಲಕ್ಷ ಸೇಲ್ ಆಗಿದೆ ಅಂತ ತೋರಿಸಿದ್ರೆ ಏನಾಗುತ್ತೆ? ಸೇಮ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸೇಮ್ ಇರುತ್ತೆ. 40 ಲಕ್ಷ ಜಾಗದಲ್ಲಿ 60 ಲಕ್ಷ ಲಾಭ ಬಂದಿರುತ್ತೆ. ಈಗ IT ಡಿಪಾರ್ಟ್ಮೆಂಟಿಗೆ 40 ಲಕ್ಷಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಜಾಗದಲ್ಲಿ 60 ಲಕ್ಷ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ ತಾನೆ. IT ಯಾಕೆ ಇವ್ರ ಮೇಲೆ ರೈಡ್ ಮಾಡುತ್ತೆ? IT ಇನ್ನೂ ಜಾಸ್ತಿ ಇನ್ಕಮ್ ಬರ್ತಿದೆಯಲ್ಲ, ಜಾಸ್ತಿ ಟ್ಯಾಕ್ಸ್ ಬರ್ತಿದೆಯಲ್ಲ. IT ಯಾಕೆ ತಲೆ ಕೆಡಿಸ್ಕೊಳುತ್ತೆ? ಅಂಟಿಲ್ ಅನ್ಲೆಸ್ ಯಾರನ್ನ ಒಬ್ಬ CA ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರಲ್ವಾ, ಯಾರನ್ನ ಒಬ್ಬ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಇರ್ತಾನಲ್ವಾ, ಅವನೇನ್ ಮಾಡ್ತಿರ್ತಾನೆ, ಫೈನಾನ್ಷಿಯಲ್ ನೋಡ್ಕೊಂತಿರ್ತಾನೆ. ಅಥವಾ ಯಾರನ್ನ CA ಬಂದ್ಬಿಟ್ಟು ಇಲ್ಲ ನಾನು ಈ ಕಂಪ್ನಿನಲ್ಲಿ ಕೆಲಸ ಮಾಡಲ್ಲ ಅಂತ ರಿಸೈನ್ ಮಾಡೋಗೋದು, ಈ ಥರ ಎಲ್ಲ ಆಗ್ತಾ ಇದೆ ಅಂದರೆ ದಿಸ್ ಈಸ್ ಅ ಬ್ಯಾಡ್ ಸೈನ್. ಬಿಕಾಸ್ ಅವರಿಗೆ ಗೊತ್ತಾಗಿದೆ ಏನೋ ಸಮಥಿಂಗ್ ರಾಂಗ್ ಆಗಿದೆ ಈ ಕಂಪ್ನಿನಲ್ಲಿ. ಈ ಕಂಪ್ನಿ ಇನ್ಫ್ಲೇಟ್ ಮಾಡಿದೆ ನಂಬರ್ನ, ಅದಕ್ಕೆ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ಅವ್ರು ಜೈಲ್ಗೆ ಹೋಗ್ತಾರೆ. ಯಾಕಂದ್ರೆ ಇವ್ನು 1 ಕೋಟಿ 20 ಲಕ್ಷ ಸೇಲ್ಸ್ ಆಗಿದೆ ಅಂತ ತೋರಿಸಿದಾನಲ್ಲ, ಅದನ್ನ ಅಪ್ರೂವ್ ಮಾಡೋದು CA ಅಪ್ರೂವ್ ಮಾಡ್ತಾರೆ. CA ಅಪ್ರೂವ್ ಮಾಡಿದ್ದಾರೆ ಅಂದರೆ CA ಅದನ್ನ ಚೆಕ್ ಮಾಡಿ ಅಪ್ರೂವ್ ಮಾಡಬೇಕು. ಅದನ್ನೇ ಹೇಳ್ತಾರೆ ಆಡಿಟ್ ಅಂತ. ಆಡಿಟ್ ಮಾಡಿ ಅಪ್ರೂವ್ ಮಾಡಬೇಕು. ಇವ್ರು ಆಡಿಟ್ ಮಾಡ್ದಲ್ಲೇ ಅಪ್ರೂವ್ ಮಾಡ್ತಿದ್ದಾರೆ ಅಂದರೆ CA ತಪ್ಪದು, CA ಜೈಲ್ಗೆ ಹೋಗ್ತಾನೆ. ಅವಾಗ ಏನು ಮಾಡ್ಬಿಡ್ತಾರೆ CAಗಳು? ಮುಂಚೆನೇ ರಿಸೈನ್ ಮಾಡಿ ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ಈ ಕಂಪ್ನಿನಲ್ಲಿ ಏನೋ ಕೆಟ್ಟದಾಗಿದೆ ಅಂತ. ಬಟ್ ಈ ಕಂಪ್ನಿನಲ್ಲಿ ಆ ಥರದ್ದೇನಾಗಿಲ್ಲ. ಬಟ್ ನಾವು ಚೆಕ್ ಮಾಡಿದಾಗ ನೋಡ್ತೀವಿ ಕ್ಯಾಶ್ ಫ್ಲೋ ಟು ಎಬಿಟಾ ಅಂತ. ಈ ಕಂಪ್ನಿ ಏನು ಎಬಿಟಾ ದುಡಿಯುತ್ತಲ್ವಾ, ಅದರಲ್ಲಿ ಕ್ಯಾಶ್ನ ಎಷ್ಟು ಜನರೇಟ್ ಮಾಡ್ತಿದೆ ಅಂತ ನೋಡ್ತೀವಿ. ಯಾಕಂದರೆ ಕ್ಯಾಶ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬರಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದ್ಸಲ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ನೋಡ್ಬೇಕಾದ್ರೆ ಕ್ಯಾಶ್ನ ಅಷ್ಟು ಸುಲಭವಾಗಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬರಲ್ಲ. ಸೇಲ್ ಆಗಿದೆ ಅಂತ ತೋರಿಸ್ಬಿಡ್ಬೋದು. ನೀವು ಹೇಳ್ಬೋದು ನಿಮ್ಮದೊಂದು ಚಿಲ್ಲರೆ ಅಂಗಡಿ ಇದೆಯಾ, ನಿಮ್ಮ ಚಿಲ್ಲರೆ ಅಂಗಡಿನಲ್ಲಿ ಇವತ್ತು ಯಾರನ್ನ ಬಂದು ಕೇಳಿದ್ರೆ ಎಷ್ಟಾಯ್ತಪ್ಪ ವ್ಯಾಪಾರ ಅಂದರೆ 5,000 ಆಯಿತು ಅನ್ಬೋದು. ಅವಳ 5,000 ಹೆಂಗಾಯ್ತು ವ್ಯಾಪಾರ, ತೋರಿಸೋ ದುಡ್ಡು ನೋಡೋಣ ಗಲ್ದಲ್ಲಿ ಅಂದರೆ ಇಲ್ಲ ಗುರು 2,000 ಆಗಿದೆ, 3,000 ಇನ್ನೂ ಬರ್ಸೋಗಿದ್ದಾರೆ ಜನ, ಇಲ್ಲೇ ನೋಡು ಬರ್ದಿದ್ದೀನಿ. ಅವಾಗ ವ್ಯಾಪಾರ ಆಯಿತೋ ಇಲ್ಲೋ, ನೀವೇನು ಮಾಡಿದ್ರಿ 2,000 ಸೇಲ್ ಆಗಿರೋದು 5,000 ಅಂತ ತೋರಿಸಿದ್ರಿ. ಇಲ್ಲಿ 3,000 ಏನಿತ್ತಲ್ಲ, 3,000 ಬಂದ್ಬಿಟ್ಟು ನಿಮಗೆ ರಿಸೀವಬಲ್ಸ್ ಆಯಿತು. ರಿಸೀವಬಲ್ಸ್ ಅಂತ ಕರಿತೀವಿ. ನಿಮಗಿನ್ನೂ ದುಡ್ಡು ಬರಬೇಕಾಗಿದೆ. ಅದು ಇವಾಗ ಈ 3,000ನ ಎಲ್ಲಿ ತೋರಿಸ್ತಾರೆ ಹೇಳಿ? ರಿಸೀವಬಲ್ಸಲ್ಲಿ ತೋರಿಸ್ತಾರೆ. ರಿಸೀವಬಲ್ಸ್ ಅಂದರೆ ಇನ್ನೂ ಈ ದುಡ್ಡು ಬಂದಿಲ್ಲ, ಬರ್ತಾ ಇದೆ ಅಂತ. ಇನ್ನೊಂದ್ಸಲ ಏನು ಮಾಡ್ತಾರೆ, ಒಂದೊಂದ್ಸಲ ಇನ್ವೆಂಟ್ರಿನಲ್ಲಿ ತೋರಿಸ್ತಾರೆ. ಇನ್ವೆಂಟ್ರಿ ಕೂಡ ಹೋಗಿ ಯಾರು ಚೆಕ್ ಮಾಡೋಕ್ಕಾಗಲ್ಲ, ಕರೆಕ್ಟು ವ್ಯಾಲ್ಯೂನ ಕಂಡುಹಿಡಿಯೋಕ್ಕಾಗಲ್ಲ ಇನ್ವೆಂಟ್ರಿದು ಎಷ್ಟಿದೆ ವ್ಯಾಲ್ಯೂ ಅಂತ. ಇನ್ವೆಂಟ್ರಿನಲ್ಲೂ ಒಂದು ಸಲ ತೋರಿಸ್ತಾರೆ. ನಾವು ಹಿಂಗೆ ಚೆಕ್ ಮಾಡ್ತೀವಿ ಅಂದರೆ ಸಡನ್ನಾಗಿ ರಿಸೀವಬಲ್ಸ್ ಜಾಸ್ತಿ ಆಗ್ತಾ ಇದೆ, ಸೇಲ್ಸ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ಥರನೇ ರಿಸೀವಬಲ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ದೇರ್ ಈಸ್ ಸಮಥಿಂಗ್ ರಾಂಗ್ ಅಂತ. ಅದೇ ರೀತಿ ಸೇಲ್ಸ್ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಇನ್ವೆಂಟ್ರಿ ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ದೇರ್ ಈಸ್ ಸಮಥಿಂಗ್ ರಾಂಗ್ ಅಂತ. ಇವೆರಡರ ಜೊತೆಗೆ ನಾವು ಮುಖ್ಯವಾಗಿ ನೋಡ್ತೀವಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಟು ಎಬಿಟಾ ನೋಡ್ತೀವಿ.
ಅಂದರೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ಈಗ ಏನಾದರೂ ಇವನು ಸೇಲ್ ಮಾಡಿದ್ದಾನೆ ಐಟಮ್ ನಾನು ಅವಾಗಲೇ ಹೇಳಿದೆ ಒಂದು ಚಿಲ್ಲರೆ ಅಂಗಡಿನಲ್ಲಿ 5,000 ರೂಪಾಯಿ ವ್ಯಾಪಾರ ಆಗಿದೆಯಾ, 5,000 ರೂಪಾಯಿ ವ್ಯಾಪಾರ ಆಗಿದೆ, 2,000 ಕ್ಯಾಶ್ ಬಂದಿದೆ, 3,000 ರಿಸೀವಬಲ್ಸ್ ಇರಲಿದೆ. ಒಂದೊಂದು ಕಂಪ್ನಿಗಳು ರಿಸೀವಬಲ್ಸ್ ಅಲ್ಲೂ ತೋರಿಸಲ್ಲ. ರಿಸೀವಬಲ್ಸ್ ಅಲ್ಲಿ ತೋರಿಸಿಲ್ಲ ಅಂದರೆ ಎಲ್ಲಿರಬೇಕು? ಕ್ಯಾಶ್ ಕೊಟ್ಟಿರ್ಬೇಕು ತಾನೆ. ಕಸ್ಟಮರ್ ಯಾರೋ ಕೊಡಬೇಕು ಅಂತ ಒಂದು ಹೇಳ್ಬೋದು, ಇದು ಅದು ಬಿಟ್ಟರೆ ಕ್ಯಾಶ್ ಗಲ್ದಲ್ಲಿ ಇರಬೇಕು. ಇವೆರಡು ಬಿಟ್ಟರೆ ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗಲ್ಲ. ಅದಕ್ಕೇ ನಾವು ನೋಡ್ತೀವಿ ಇವನು ಆಗಿರೋ ಸೇಲ್ಸಿಗೂ ಕ್ಯಾಶ್ಗೂ ಎಷ್ಟಿದೆ ವ್ಯತ್ಯಾಸ. ಅಕೌಂಟಲ್ಲಿ ಕ್ಯಾಶ್ ಇದೆ ಮತ್ತು ಸೇಲ್ಸ್ ಆಗಿದೆಯಲ್ಲ, ಎರಡಕ್ಕೂ ಮರ್ಜ್ ಇದೆಯಾ ಅಂತ ನೋಡ್ತೀವಿ. ಅದು ಒಂದು 70% ಮ್ಯಾಚ್ ಆಗಬೇಕು. ಹೆಂಗೆ ಅಂದರೆ ಇವನು ಸೇಲ್ ಮಾಡಿದ್ದಾನೆ, 5,000 ರೂಪಾಯಿದು ಸೇಲ್ ಮಾಡಿದ್ದಾನೆ. ಅವತ್ತಿನ ದಿವಸ ಇಬ್ಬರು ಹುಡುಗರು ಅಂಗಡಿನಲ್ಲಿ ಕೆಲಸ ಮಾಡೋರಿಗೆ 500 ರೂಪಾಯಿ ಕೊಟ್ಟಿದ್ದಾನೆ, 1,000 ರೂಪಾಯಿ ಹೋಯ್ತು. ಅಂಗಡಿ ಬಾಡಿಗೆ 1,000 ರೂಪಾಯಿ ಎತ್ತಿಟ್ಕೊಂಡ, ಇನ್ನು 3,000 ಉಳಿತಾ. ಈ 3,000ದಲ್ಲಿ ಅಟ್ಲೀಸ್ಟ್ ಅಂದ್ರೂ 2,500 ರೂಪಾಯಿ ಕ್ಯಾಶ್ ಇರಬೇಕು ಗಲ್ದಲ್ಲಿ. ಅವಾಗ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲ ಈ ಕಂಪ್ನಿ ಗುಡ್ ಇದೆ, ಇವ್ನಿಗೆ ತೋರಿಸಿರೋ ಸೇಲ್ಸು ನಿಜ ಇದೆ ಅಂತ. ನಾವು ಆ ರೀತಿ ಚೆಕ್ ಮಾಡೋಕ್ಕೆ ಹೋದರೆ ಇವ್ರದ್ದು ಎಬಿಟಾ ಟು ಕ್ಯಾಶ್ ಫ್ಲೋಸ್ 97% ಇದೆ. 97% ಆಫ್ ದಿ ಇವ್ರೇನು ಸೇಲ್ ಮಾಡ್ತಾರಲ್ಲ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇನು ಪ್ರಾಬ್ಲಮ್ ಕಾಣಲಿಲ್ಲ. ಈಗ ರಿಯಲ್ ಪ್ರಾಬ್ಲಮ್ ಎಲ್ಲಿ ಕಾಣ್ತಾ ಇದೆ ಅಂದರೆ ಈ 3ನೇ ಪಾಯಿಂಟಲ್ಲಿ ಏನಂದರೆ ಪ್ರಮೋಟ್ರು ಪ್ಲೆಡ್ಜ್ ಮಾಡಿರೋದು ಅಂತ. ನಾನು ಮುಂಚೆ ಹೇಳಿದೆ ಯಾಕೆ ಶೇರ್ ಪ್ರೈಸ್ ಮೇಲೋದ್ರೆ ಪ್ರಮೋಟ್ರಿಗೆ ಏನು ಲಾಭ ಅಂತ ನೀವು ಕೇಳ್ಬೋದು. ಪ್ರಮೋಟ್ರ್ ಏನು ಮಾಡ್ತಾನೆ, ಆ ಕಂಪ್ನಿಯ ಶೇರ್ಗಳನ್ನ ತಗೊಂಡೋಗಿ ಅಡ ಇಡ್ತಾನೆ, ಅಡ ಇಟ್ಟು ಅದರಿಂದ ಲೋನ್ ತಗೊಂತಾನೆ. ಈಗ 100 ರೂಪಾಯಿ ಶೇರ್ನ ಅಡ ಇಟ್ಟರೆ 100 ರೂಪಾಯಿ ಲೋನ್ ಸಿಗುತ್ತೆ, 500 ರೂಪಾಯಿ ಶೇರ್ನ ಅಡ ಇಟ್ಟರೆ 500 ರೂಪಾಯಿ ಲೋನ್ ಸಿಗುತ್ತಾ? ಅದ್ರಾಗ ಒಂದು 20 ರೂಪಾಯಿ ತಗೊಂಡೋಗಿ ಈ ಫಂಡ್ ಮ್ಯಾನೇಜರಿಗೆ ಕೊಟ್ಟರೆ ಫಂಡ್ ಮ್ಯಾನೇಜರು ಶೇರ್ನ ಮೇಲೆ ತಗೊಂಡು ಹೋಗ್ತಾನೆ. ಮೇಲೆ ತಗೊಂಡು ಹೋಗೋದ್ರಿಂದ ಇವನಿಗೆ 20 ರೂಪಾಯಿ ಖರ್ಚು ಮಾಡಿದ್ರೆ 500 ರೂಪಾಯಿ ಸಿಗುತ್ತಲ್ಲ. ಹಿಂಗೆ ಮಾಡಿದ್ದಾರೆ ಅಂತ ರೂಮರ್ಸು. ಆದರೆ ಪ್ಲೆಡ್ಜ್ ಮಾಡಿರೋದು 100ಕ್ಕೆ 100 ಸತ್ಯ. ಈ ಪ್ರಮೋಟ್ರು ಯಾರಿದಾರಲ್ವಾ, ಈ ಕಂಪ್ನಿನಲ್ಲಿ ತುಂಬ ಜನ ಪ್ರಮೋಟರ್ ಇದ್ದಾರೆ, ಅಂದರೆ ಫ್ಯಾಮಿಲಿ ಗ್ರೂಪ್ ಇರ್ತಾರೆ. ಅದರಲ್ಲಿ ಇಬ್ಬರು ಈ ಕಂಪ್ನಿಯ ಶೇರ್ಗಳನ್ನ ಪ್ಲೆಡ್ಜ್ ಮಾಡಿದ್ದಾರೆ. ಯಾರು ಅಂದರೆ ಸೀತಾರಾಮನ್ ಟಿ.ಕೆ. ಮತ್ತು ಟಿ.ಕೆ. ರಮೇಶ್ ಅಂತ. ಇವ್ರಿಗೆ ಮೇ ಬಿ ಗಂಡ ಹೆಂಡತಿ ಇರ್ಬೋದು. ಟಿ.ಕೆ. ಅಂತ ಇದೆ, ಗಂಡ ಹೆಂಡ್ತಿನೇ ಇರ್ಬೋದು. ಇವ್ರ ಹತ್ರ 18% ಇಬ್ಬರ ಹತ್ರ ಹೋಲ್ಡಿಂಗ್ ಇದೆ. ಇವ್ರ ಹತ್ರ 18%, ಇವ್ರ ಹತ್ರ 18% ಇದೆ. ಅದರಲ್ಲಿ ಇವರು 7.5% ಕಂಪ್ನಿಯ ಶೇರ್ಸ್ನ ಪ್ಲೆಡ್ಜ್ ಮಾಡಿದ್ದಾರೆ, ಅಡ ಇಟ್ಟಿದ್ದಾರೆ. ಇವಾಗ ಏನಾಗ್ತಾ ಇದೆ, ಸಡನ್ಲಿ ಸ್ಟಾಕ್ ಪ್ರೈಸ್ ಕೆಳಗೆ ಬರ್ತಿರೋದ್ರಿಂದ ಏನಾಯಿತು, 100 ರೂಪಾಯಿ ಅಡ ಇಟ್ಟಾಗ ಕಂಪ್ನಿ ಏನಾದರೂ 60 ರೂಪಾಯಿ ಲೋನ್ ಕೊಟ್ಟಿದ್ರೆ ಇವಾಗ ಅದ್ರ ವ್ಯಾಲ್ಯೂನೇ 60 ರೂಪಾಯಿ ಆಗಿರುತ್ತಲ್ಲ. ನೀವು ನೋಡಿರ್ತೀರ, ಗೋಲ್ಡ್ ಅಡೇಟ್ ಅವ್ರಿಗೆ ಹೇಳ್ತಿರ್ತಾರೆ, ಗೋಲ್ಡ್ ಏನಾದರೂ ಕೆಳಗೆ ಬಂದರೆ ಇಲ್ಲಿ ಬಂದು ಕಟ್ಟಿ ಅಂತ ಹೇಳ್ತಾ ಇರ್ತಾರೆ. ಗೋಲ್ಡ್ ಏನಾದರೂ ಮೇಲೋದ್ರೆ ಇನ್ನೂ ಸ್ವಲ್ಪ ಲೋನ್ ತಗೊಂಡೋಗ್ರಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಇಲ್ಲಿ ಶೇರ್ ಪ್ರೈಸ್ ಕೆಳಗೆ ಬಂದಿರೋದ್ರಿಂದ ಪ್ಲೆಡ್ಜ್ ಯಾರು ಮಾಡಿಸ್ಕೊಂಡಿದ್ದಾರಲ್ಲ ಅವ್ರು ಬಂದು ಹೇಳ್ತಾ ಇದ್ದಾರೆ ಇನ್ನೂ ಜಾಸ್ತಿ ಪ್ಲೆಡ್ಜ್ ಮಾಡಿ ಅಂತ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿಂಗೆ ಜಾಸ್ತಿ ಬೀಳ್ತಾ ಹೋದರೆ ಏನಾಗುತ್ತೆ ಅಂದರೆ ಕಂಪ್ನಿಯ ಪ್ರಮೋಟ್ರ್ ಕೈಯಿಂದ ಈ ಕಂಪ್ನಿ ತಪ್ಪೋಗ್ಬಿಡುತ್ತೆ. ಯಾಕಂದರೆ ಪ್ಲೆಡ್ಜ್ ಮಾಡಿರ್ತಾರಲ್ಲ ಫೈನಾನ್ಸ್ ಕಂಪ್ನಿಗಳು, ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮಾತ್ರ ತಗೊಂಡು ಉಳಿದಿದ್ದು ಸ್ಕ್ವೇರ್ ಆಫ್ ಮಾಡಿಬಿಡ್ತಾರೆ, ಮಾರ್ಕೆಟಲ್ಲಿ ಸೆಲ್ ಮಾಡಿಬಿಡ್ತಾರೆ, ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡಿಬಿಡ್ತಾರೆ. ಅವಾಗ ಇನ್ನೂ ಡೌನ್ಫಾಲ್ ಆಗುತ್ತೆ. ಆವಾಗ ಕಂಪ್ನಿ ತನ್ನ ಓನರ್ಶಿಪ್ನೇ ಕಳ್ಕೊಂಡ್ಬಿಡ್ತಾರೆ. ಈ ಕಂಪ್ನಿ ಓನರ್ಗಳಿದಾರಲ್ಲ ಅವ್ರ ಓನರ್ಶಿಪ್ನೇ ಕಳ್ಕೊಂಡ್ಬಿಡ್ತಾರೆ. ಈ ಥರ ಝೀ ಎಂಟರ್ಟೈನ್ಮೆಂಟಲ್ಲಿ ಆಗಿತ್ತು ಒಂದ್ಸಲ. ಅದಕ್ಕೆ ನಾವು ಯಾರನ್ನ ಪ್ರಮೋಟ್ರು ಆ ಕಂಪ್ನಿ ಶೇರ್ನ ಪ್ಲೆಡ್ಜ್ ಮಾಡಿದ್ದಾರೆ ಅಂದರೆ ನಾವು ಅದನ್ನು ನೆಗೆಟಿವ್ ಆಗಿ ಪರಿಗಣಿಸ್ತೀವಿ. ಅದು ಒಳ್ಳೆ ಸೈನ್ ಅಲ್ಲ. ಒಬ್ಬರೊಬ್ರು 100% ಪ್ಲೆಡ್ಜ್ ಮಾಡಿರ್ತಾರೆ, ಇವರು ಸ್ಟಿಲ್ 7.6 ಮಾಡಿದ್ದಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಇನ್ಕ್ರೀಸ್ ಮಾಡಬೇಕಾಗಿ ಬರುತ್ತೆ, ಬಿಕಾಸ್ ಶೇರ್ ಪ್ರೈಸ್ ಕೆಳಗೆ ಬಂದಿರೋದ್ರಿಂದ. ಮುಂದೆ ಏನು ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಇಷ್ಟು ರೀಸನಿಂದ ಈ ಕಂಪ್ನಿಯ ಶೇರ್ ಪ್ರೈಸು ದಿವಸದಿಂದ ದಿವಸಕ್ಕೆ ಕೆಳಗೆ ಬರ್ತಾ ಇದೆ. ಇನ್ನೂ ಏನಾದರೂ ರೀಸನ್ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಮಗೂ ಸ್ವಲ್ಪ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಈ ಕಂಪ್ನಿನ ಬೈ ಮಾಡಬೇಕಾ ಸೆಲ್ ಮಾಡಬೇಕಂತ ಇವಾಗ ಹೇಳ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ನಿಮ್ಮ ಹತ್ರ ಏನಾದರೂ ಬೈ ಮಾಡಿದರೆ ಅಥವಾ ನಿಮ್ಮ ಹತ್ರ ಏನಾದರೂ ಹೋಲ್ಡಿಂಗ್ ಇದ್ದರೆ ನೀವೇ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ, ಚೆಕ್ ಮಾಡಿ ಬೈ ಮಾಡಿ. ಯಾಕೆ ಬೈ ಮಾಡಿರ್ತೀರಲ್ವಾ, ನೀವೇನಕ್ಕೆ ಬೈ ಮಾಡಿರ್ತೀರ, ನಿಮ್ಮ ಫ್ರೆಂಡ್ ಯಾರೋ ಹೇಳ್ದ ಅಂತ ಬೈ ಮಾಡಿರ್ತೀರ. ಅದಕ್ಕೆ ಹೇಳೋದು ನಾನು, ರಿಸರ್ಚ್ ಮಾಡಿ ಬೈ ಮಾಡಿ. ಏನೇ ಮಾಡೋಕ್ಕೆ ಬಿದ್ದರೂ ರಿಸರ್ಚ್ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ದ, ನಮ್ಮ ಫ್ಯಾಮಿಲಿ ನೋಡಿದೆ, ನಾನು ಒಂದು ಅಂಗಡಿ ನೋಡಿದೆ ಚೆನ್ನಾಗಿದೆ ಹೋಗಿ ಬೈ ಮಾಡ್ತೀನಿ, ನನಗೆ ಆ ಕಂಪ್ನಿ ಬಗ್ಗೆ ಗೊತ್ತು, ಈ ಥರ ಎಲ್ಲ ಮಾಡಬೇಡಿ. ದಯವಿಟ್ಟು ರಿಸರ್ಚ್ ಮಾಡಿ. ರಿಸರ್ಚ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ, ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳಿ. ಎಕ್ಸ್ಪರ್ಟ್ಗಳ ಕೈಯಲ್ಲಿ ಬಿಟ್ಬಿಡಿ ಅದನ್ನು. ನಿಮ್ದೇನಿದೆ ನೀವು ನೋಡ್ಕೊಂಡು ಹೋಗಿ, ನಿಧಾನಕ್ಕೆ ನೀವು ಕಲಿತಾ ನೀವು ಆಮೇಲೆ ಎಂಟ್ರಿ ಆಗಿ ಶೇರಲ್ಲಿ. ಅಲ್ಲಿವರೆಗೂ ನೀವು ಎಕ್ಸ್ಪರ್ಟ್ ಒಪಿನಿಯನ್ ತಾಣ್ತಾ ಹೋಗಿ. ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಕ್ಸ್ಪರ್ಟ್ ಒಪಿನಿಯನ್ ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡ್ತಾರೆ. ಅವ್ರು ಈ ಶೇರ್ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಂತೆಲ್ಲ ನಿಮಗೆ ರೆಕಮೆಂಡೇಷನ್ ಕೊಡಲ್ಲ. ಅಂಥದ್ದೇನಾದರೂ ಇದ್ದರೆ ದಯವಿಟ್ಟು ಯಾರು ಎಂಟ್ರಿ ಮಾಡಬೇಡಿ. ಅವ್ರು ನಿಮಗೆ ಪೋರ್ಟ್ಫೋಲಿಯೋ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಪೋರ್ಟ್ಫೋಲಿಯೋ ಏನಾದರೂ ವರ್ಕ್ ಆಗ್ತಾ ಇಲ್ಲ, ಏನಾದರೂ ನಿಮ್ಮದು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂದರೆ ಅಂಥದ್ದೇ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಇರಬೇಕು. ಅದಕ್ಕೆ ನಾವು ಆ ದುಡ್ಡನ್ನ ಮಾರ್ಕೆಟಲ್ಲಿ ಹಾಕ್ತಲೇ FD ನಲ್ಲಿ ಹಾಕಬೇಕು. ಯಾಕಂದರೆ FD ನಲ್ಲಿ ಹಾಕಿದಾಗ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ನೀವೇನಾದರೂ FD ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸ್ಟೇಬಲ್ ಮನಿ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಥ್ರೂ ನೀವು ಸುಮಾರು 200 ಬ್ಯಾಂಕಲ್ಲಿ FD ಮಾಡ್ಬೋದು.